ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ BV ಬಾಲಚಂದ್ರ. ನಾನೊಬ್ಬ ಪೀಡಿಯಾಟ್ರಿಷಿಯನ್ ಮತ್ತು ಅಲರ್ಜಿ ಆಸ್ಮಾ ಸ್ಪೆಷಲಿಸ್ಟ್. ನಾನು ಚಿರಾಯು ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಕಸ್ತೂರಿ ನಗರ್ ಮತ್ತು ಅಲರ್ಜಿ ಸೆಂಟ್ರಲ್ ಇಂದಿರಾನಗರ್ ಮತ್ತು ಮಣಿಪಾಲ್ ಹಾಸ್ಪಿಟಲಲ್ಲಿ ಕೆಲಸ ಮಾಡುತ್ತೇನೆ. ಅಸ್ತಮಾ ಎಂದರೇನು? ಅಸ್ತಮಾಯಿಂದ ಮಗುವಿಗೆ ಯಾವ ರೀತಿ ತೊಂದರೆ ಆಗುತ್ತದೆ? ಮೊದಲನೆಯದಾಗಿ ಅಸ್ತಮಾ ಎಂದರೆ ಮಗುವಿನ ಉಸಿರಾಡುವ ನಾಳಿಯೊಂದು ಅದರೊಳಗೆ ಇನ್ಫ್ಲಮೇಷನ್ ಅಂತ ಆಗುತ್ತೆ. ಆ ಇನ್ಫ್ಲಮೇಷನ್ ಅಂದರೆ ಏನು? ಅಲ್ಲಿ ಮಗುವಿನ ಲಂಗ್ಸ್ ಮತ್ತು ಮಗುವಿನ ಉಸಿರಾಡುವ ನಾಳಿ ಸೂಕ್ಷ್ಮವಿದ್ದಾಗ ಮಗು ಯಾವುದೇ ರೀತಿ ಒಂದು ಡಸ್ಟು, ಸ್ಮೋಕು, ಅಗರಬತ್ತಿ, ಪರ್ಫ್ಯೂಮು ಅಥವಾ ವಾತಾವರಣ ಬದಲಾವಣೆ ಆದಾಗ, ಪೋಲನ್ಸ್ ಎಕ್ಸ್ಪೋಜರ್ ಆದಾಗ ಅಥವಾ ವೈರಲ್ ಇನ್ಫೆಕ್ಷನ್ಸ್ ಆದಾಗ ಅಲ್ಲಿ ಅತಿ ಹೆಚ್ಚು ಇನ್ಫ್ಲಮೇಷನ್ ನಡೆಯುತ್ತೆ. ಉಸಿರಾಡುವ ನಾಳಿ ತುಂಬ ಸಣ್ಣದಾಗುತ್ತೆ. ಉದಾಹರಣೆಗೆ ಉಸಿರಾಡುವ ನಾಳಿ ಈ ರೀತಿ ಇರಬೇಕು ನಾರ್ಮಲ್ ಆಗಿ. ಅಸ್ತಮಾ ಅಥವಾ ವೀಸಿಂಗ್ ಆದಾಗ ಈ ರೀತಿ ಉಸಿರಾಡುವ ನಾಳಿ ಚಿಕ್ಕದಾಗುತ್ತದೆ. ಅದರ ಜೊತೆಗೆ ಒಳಗಡೆ ಸಾಕಷ್ಟು ಕಫ, ಇನ್ಫ್ಲಮೇಷನ್, ಮ್ಯೂಕಸ್ ಪ್ರೊಡಕ್ಷನ್ ಆಗುತ್ತದೆ. ಸೊ ಅಸ್ತಮಾ ಎಂದರೆ ಉಸಿರಾಡುವ ನಾಳಿ ಸೂಕ್ಷ್ಮ ಇರುವುದರಿಂದ ಸಾಕಷ್ಟು ಇನ್ಫ್ಲಮೇಷನ್ ಆಗುತ್ತೆ, ಉಸಿರಾಡುವ ನಾಳಿ ಚಿಕ್ಕದಾಗುತ್ತೆ, ಮ್ಯೂಕಸ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಇದರ ಫಲಿತಾಂಶದಿಂದ ಮಗುವಿಗೆ ಕೆಮ್ಮು, ಕಫ ಕಟ್ಟಿಕೊಳ್ಳುವುದು ಅಥವಾ ಉಸಿರಾಡುವ ತೊಂದರೆ ಆಗುವುದು, ಇದರಿಂದ ಈ ಥರ ತೊಂದರೆ ಬರಬಹುದು. ಅಸ್ತಮಾ ವಿಚಾರದಲ್ಲಿ ಸಾಮಾನ್ಯವಾಗಿ ಕೆಲವು ಮೂಢನಂಬಿಕೆಗಳಿರುತ್ತದೆ. ಮೊದಲನೆಯದಾಗಿ ತಂದೆ ತಾಯಂದಿರು ಅಸ್ತಮಾ ಎಂದರೆ ತುಂಬ ಒಂದು ಭಯಂಕರವಾದ ಕಾಯಿಲೆ, ಇದು ಜೀವನಕ್ಕೆ ತುಂಬ ತೊಂದರೆ, ಇದು ತುಂಬ ಮಗುವಿಗೆ ಏನೂ ಆಟ ಆಡೋದಕ್ಕೆ ಅಥವಾ ಬೆಳೆಯೋದಕ್ಕೆ ತೊಂದರೆ ಕೊಡುತ್ತದೆ ಅಂತ ಒಂದು ನಂಬಿಕೆ ಇರುತ್ತದೆ. ಅಸ್ತಮಾ ವಿಚಾರದಲ್ಲಿ ಕೆಲವು ಮೂಢನಂಬಿಕೆಗಳಿರುತ್ತೆ. ಮೊದಲನೇದಾಗಿ ಅಸ್ತಮಾ ಎಂದರೆ ಒಂದು ಭಯಂಕರ ಕಾಯಿಲೆ, ಒಂದು ಜೀವನಕ್ಕೆ ಅಪಾಯವಾಗುವಂಥ ಕಾಯಿಲೆ ಅಂತ ಮೂಢನಂಬಿಕೆ ಇರುತ್ತದೆ. ಆ್ಯಕ್ಚುಲಿ ಅಸ್ತಮಾ ಅನ್ನುವುದು ಅಷ್ಟು ದೊಡ್ಡ ತೊಂದರೆಯೇ ಅಲ್ಲ. ಅಸ್ತಮಾನ ಕರೆಕ್ಟಾಗಿ ನಾವು ಕೆಲವುದನ್ನು ಅವಾಯ್ಡ್ ಮಾಡಿ ಕೆಲವುದನ್ನು ಕರೆಕ್ಟ್ ಟ್ರೀಟ್ಮೆಂಟ್ ತಗೊಂಡಾಗ ಅಸ್ತಮಾ ಇರುವಂಥ ಮಕ್ಕಳು ಬೇರೆ ಮಕ್ಕಳ ರೀತಿಯಲ್ಲೇ ನಾರ್ಮಲ್ ಆಗಿ ಬೆಳೆಯಬಹುದು. ಎರಡನೇ ಮೂಢನಂಬಿಕೆ ಏನು? ಅಸ್ತಮಾ ಬೆಳೆಯುತ್ತಾ ಅದು ಹೊರಟೋಗುತ್ತೆ ಅಂತ. ಆ್ಯಕ್ಚುಲಿ ಅಸ್ತಮಾ ಬಂದ್ಬಿಟ್ಟು ಮಗುವಿನ ಜೀವನದಲ್ಲಿ ಸದಾಕಾರಣ ಇರುತ್ತೆ, ಬಟ್ ಕೆಲವು ವಯಸ್ಸಿನಲ್ಲಿ ಜಾಸ್ತಿ ಇರುತ್ತೆ, ಬಟ್ ಕೆಲವು ವಯಸ್ಸಿನಲ್ಲಿ ಅದು ಅಸ್ತಮಾ ಸಿಂಪ್ಟಮ್ಸ್ ತೀರಾ ಕಮ್ಮಿಯಾಗಿ ಹೋಗುತ್ತೆ ಮತ್ತೆ ಕಾಣಿಸ್ಕೊಳ್ಬಹುದು. ಸೊ ಅಸ್ತಮಾ ಅನ್ನೋದು ಸ್ವಲ್ಪ ಏರುಪೇರಾಗಿ ಇರುತ್ತೆ, ಬಟ್ ಇದು ಕಂಪ್ಲೀಟಾಗಿ ಹೋಗೋದಿಲ್ಲ. ಬಟ್ ಕೆಲವು ವಯಸ್ಸಲ್ಲಿ ಜಾಸ್ತಿ ಆಗುತ್ತೆ, ಕೆಲವು ವಯಸ್ಸಲ್ಲಿ ಕಮ್ಮಿ ಇರುತ್ತೆ. ಮೂರನೆಯದು, ಅಸ್ತಮಾಗೆ ಟ್ರೀಟ್ಮೆಂಟಿಗೆ ನಾವು ಔಷಧಿ ಕೊಡುವಂಥ ಇನ್ಹೇಲರ್ಸು ತುಂಬ ಸೈಡ್ ಎಫೆಕ್ಟು, ಅಡಿಕ್ಟಿವ್ ಆಗೋಗುತ್ತೆ ಅಂತ. ಅಸ್ತಮಾ ಟ್ರೀಟ್ಮೆಂಟಿಗೆ ರಿಲೀವರ್ಸ್ ಅಂತ ಕೆಲವು ಮೆಡಿಸನ್ ಇರುತ್ತೆ. ಅದು ಮಗುವಿಗೆ ತೊಂದರೆ ಇದ್ದಾಗ ಇಮ್ಮಿಡಿಯೇಟಾಗಿ ಹೆಲ್ಪ್ ಆಗುವಂಥದ್ದಕ್ಕೆ, ಅದರಲ್ಲಿ ಯಾವುದೇ ಸ್ಟೆರಾಯ್ಡ್ ಇರುವುದಿಲ್ಲ. ಎರಡನೇ ಅಂಶ ಪ್ರಿವೆಂಟರ್ಸ್ ಅಂತ ಇರುತ್ತೆ. ಆ ಪ್ರಿವೆಂಟರ್ಸ್ ಅನ್ನೋದು ಮಗುವಿಗೆ ಪದೇ ಪದೇ ವೀಸಿಂಗ್ ಅಟ್ಯಾಕ್ ಆಗಲಿ, ಬ್ರೀತಿಂಗ್ ಪ್ರಾಬ್ಲಮ್ ಆಗಲಿ ಅಥವಾ ಆಸ್ತಮಾ ಸಿಂಪ್ಟಮ್ಸ್ ಆಗಲಿ ಬರ್ದಂಗೆ ಪ್ರಿವೆಂಟ್ ಮಾಡಲಿಕ್ಕೆ. ಅದರಲ್ಲಿ ಸ್ಟೆರಾಯ್ಡ್ ಅಂಶ, ಸ್ವಲ್ಪ ಲೋ ಡೋಸ್ ಸ್ಟೆರಾಯ್ಡ್ ಅಂಶ ಇರುತ್ತೆ. ಆ ಲೋ ಡೋಸ್ ಸ್ಟೆರಾಯ್ಡ್ ಅಂಶ ಕರೆಕ್ಟಾಗಿ ತಗೊಂಡಾಗ ಮಗುವಿಗೆ ತುಂಬ ಸಹಾಯ ಆಗುತ್ತೆ. ಈ ಲೋ ಡೋಸ್ ಅಂಶದಲ್ಲಿ ಸೈಡ್ ಎಫೆಕ್ಟ್ ಅನ್ನೋ ಅಂಶ ತೀರ ಕಮ್ಮಿ ಇರುತ್ತೆ. ಇನ್ಫ್ಯಾಕ್ಟ್ ಮಕ್ಕಳು ಯಾರು ಅದನ್ನು ಇನ್ಹೇಲರ್ನ ಕರೆಕ್ಟಾಗಿ ತಗೋತಾರೋ ಅವರು ಬೇರೆ ಮಕ್ಕಳಿಗಿಂತ, ಮೆಡಿಸಿನ್ ತಗೊಳ್ಳದೇ ಇರೋ ಮಕ್ಕಳಿಗಿಂತ ಆರೋಗ್ಯವಾಗಿರ್ತಾರೆ. ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಎಕ್ಸಸೈಸು ಅಸ್ತಮಾ ಮಕ್ಕಳಲ್ಲಿ ಯಾವ ರೀತಿ ತೊಂದರೆ ಕೊಡುತ್ತದೆ? ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಎಕ್ಸಸೈಸು ಮಕ್ಕಳ ಬೆಳವಣಿಗೆಗೆ ತುಂಬ ಅವಶ್ಯಕತೆವಾದದ್ದು. ಯಾವ ಮಗುವಿಗೆ ಆಸ್ತಮಾ ಚೆನ್ನಾಗಿ ಕಂಟ್ರೋಲಲ್ಲಿ ಇಲ್ವೋ, ಅನ್ಕಂಟ್ರೋಲ್ಡ್ ಅಥವಾ ಪಾರ್ಷಲಿ ಕಂಟ್ರೋಲ್ಡ್ ಆಸ್ತಮಾ ಮಕ್ಕಳಿರ್ತಾರೋ ಅಂಥವರಿಗೆ ಆ್ಯಕ್ಟಿವಿಟಿ ಮಾಡಿದಾಗ ಸ್ವಲ್ಪ ಆಸ್ತಮಾ ಸಿಂಪ್ಟಮ್ಸ್ ಜಾಸ್ತಿ ಆಗುತ್ತೆ. ಅದರ ಕಾರಣ ಆ್ಯಕ್ಟಿವಿಟಿ ಅಲ್ಲ, ಅದರ ಕಾರಣ ಮಕ್ಕಳು ಆಸ್ತಮಾ ಕಂಟ್ರೋಲಲ್ಲಿ ಇಲ್ದಿರೋಂಥದ್ದು. ಈ ಥರ ಮಕ್ಕಳಿಗೆ ಎಕ್ಸಸೈಸ್ ಟ್ರಿಗರ್ಡ್ ಆಸ್ಮಾ, ಎಕ್ಸಸೈಸ್ ಇಂಡ್ಯೂಸ್ಡ್ ಆಸ್ಮಾ ಅಂತ ಕರೀತಾರೆ. ಸೊ ಈ ಥರ ಮಕ್ಕಳಿಗೆ ಕರೆಕ್ಟಾಗಿ ಆಸ್ತಮಾಗೆ ಟ್ರೀಟ್ಮೆಂಟ್ ಕೊಟ್ಟಾಗ, ಪ್ರಿವೆಂಟರ್ಸು ಮತ್ತು ರಿಲೀವರ್ಸು ಕರೆಕ್ಟಾಗಿ ಕೊಟ್ಟಾಗ, ಅದೇ ಮಗು ಚೆನ್ನಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಸಿಂಪ್ಟಮ್ಸ್ ಯಾವುದು ಇಲ್ಲದೆ ಅಥವಾ ತುಂಬ ನೆಗ್ಲಿಜಿಬಲ್ ಸಿಂಪ್ಟಮ್ಸ್ ಇಲ್ಲದೆ ಆ ಮಗು ತನ್ನ ಆ್ಯಕ್ಟಿವಿಟಿನ ಕಂಟಿನ್ಯೂ ಮಾಡಬಹುದು. ಸೊ ಇನ್ಫ್ಯಾಕ್ಟ್ ಸಾಕಷ್ಟು ಮಕ್ಕಳಲ್ಲಿ ನಾವು ಅಸ್ತಮಾ ಇರುವಂಥ ಮಕ್ಕಳಲ್ಲಿ ಸ್ವಿಮ್ಮಿಂಗು, ಬ್ಯಾಡ್ಮಿಂಟನ್ನು ಈ ಥರ ಆ್ಯಕ್ಟಿವಿಟಿನ ಎನ್ಕರೇಜ್ ಮಾಡ್ತೇವೆ. ಬಟ್ ಅದಕ್ಕೆ ತಕ್ಕಂಗೆ ನಾವು ಮಗುನ ಪ್ರಿಪೇರು ಸಹ ಮಾಡ್ತೇವೆ ಯಾವ ರೀತಿ ನಾವು ಮೆಡಿಸಿನ್ಸ್ ತಗೋಬೇಕು ಅಂತ. ಇನ್ಫ್ಯಾಕ್ಟ್ ಪ್ರಾಣಾಯಾಮ, ಯೋಗ ಮಾಡೋದ್ರಿಂದ ಆಸ್ತಮಾಗೆ ತುಂಬ ಸಹಾಯ ಸಹ ಆಗುತ್ತೆ. ತಂದೆ ತಾಯಂದಿರು ಆಸ್ತಮಾ ಪೇಷಂಟ್ಗೆ ಅಥವಾ ಆಸ್ತಮಾ ಮಗುಗೆ ಯಾವ ರೀತಿ ಸಹಾಯ ಮಾಡಬಹುದು? ಮೊದಲನೇದಾಗಿ ನಾಲೆಜ್, ಪೇರೆಂಟ್ಸ್ಗೆ ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಆಸ್ತಮಾ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇದ್ದಾಗ ಮಗುವಿನ ಟ್ರೀಟ್ಮೆಂಟ್ ಮಾಡುವುದು ತುಂಬ ಹೆಲ್ಪ್ ಆಗುತ್ತೆ. ಎರಡನೇದಾಗಿ ವೈದ್ಯರ ಸಲಹೆ ಕೊಟ್ಟಂಗೆ ಎಲ್ಲ ರೀತಿ ಮೆಡಿಸಿನ್ಸು ಕರೆಕ್ಟಾಗಿ ಫಾಲೋ ಮಾಡಬೇಕು. ಮಗು ಸಿಂಪ್ಟಮ್ಸ್ ಸ್ವಲ್ಪ ಕಮ್ಮಿ ಆದ ತಕ್ಷಣ ಔಷಧಿಯನ್ನು ದಯವಿಟ್ಟು ನಿಲ್ಲಿಸಬೇಡಿ. ಮೂರನೇದು, ಯಾವ ರೀತಿ ಔಷಧಿ ತಗೋಬೇಕು ಅಂತ ನಿಮಗೆ ಟ್ರೈನಿಂಗ್ ಕೊಟ್ಟಿರ್ತಾರೋ ಅದೇ ರೀತಿ ತಗೋಬೇಕು. ನಾಲ್ಕನೆಯದು,
ಮನೆ ವಾತಾವರಣ ಡಸ್ಟು, ಸ್ಮೋಕು, ಅಗರಬತ್ತಿ, ಪರ್ಫ್ಯೂಮು, ಡಿಯೋಡ್ರೆಂಟು ಈ ಹೊಗೆ ಎಷ್ಟು ಅವಾಯ್ಡ್ ಮಾಡಿದ್ರೆ ಅಷ್ಟು ತುಂಬ ಒಳ್ಳೆಯದು ಮಗುಗೆ. ಮಗುವಿನ ಬೆಡ್ಶೀಟ್ಸು, ಬ್ಲ್ಯಾಂಕೆಟ್ಸ್ ಎಲ್ಲನೂ ವಾರಕ್ಕೊಂದು ಸಾರಿ ಕ್ಲೀನಾಗಿ ಬಿಸಿನೀರಲ್ಲಿ ವಾಶ್ ಮಾಡೋದು ಸಹ ತುಂಬ ಹೆಲ್ಪ್ ಆಗುತ್ತೆ. ಸಾಕಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಸಹ ಮಗುವಿಗೆ ಎನ್ಕರೇಜ್ ಮಾಡ್ಕೋಬೇಕು. ಮತ್ತು ಮನೆಯಲ್ಲಿಯೂ ಅಷ್ಟೇ ಕಾಕ್ರೋಚಸ್ಸು ಇದನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಮಗುವಿನ ಆಸ್ತಮಾಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.